ಕನ್ನಡ ಜಾಣ ನಮಸ್ಕಾರ. ಇದೇ 15ನೇ ತಾರೀಕು ಶ್ರೀ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾಯಿದ್ದಾರೆ. ಅವರು ಪ್ರಧಾನಿ ಆದಮೇಲೆ ಇದೇ ಮೊದಲನೇ ಸಲ ಬರ್ತಾ ಇರೋದು. ಕಾರಣ ಎಷ್ಟೇ, ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಹೆಸರು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಸಾವಿರಾರು ವರ್ಷಗಳು ಜಡಗೊಂಡಂಥ ಮನಸ್ಸುಗಳಿಗೆ, ಸಮುದಾಯಗಳಿಗೆ ಚೈತನ್ಯ ತುಂಬಿದಂಥ, ಘನತೆಯನ್ನು ತಂದುಕೊಟ್ಟಂತಹ ಯುಗಯೋಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಭೈರವೈಕ್ಯರಾದ ಮೇಲೆ ಅವರಿಗೆ ಒಂದು ಗದ್ದಿಗೆನ ಕಟ್ಟಡದ ಕೆಲಸ ನಡೀತಾ ಇತ್ತು. ಈಗ ಪೂರ್ಣಗೊಂಡಿದೆ. 15ನೇ ತಾರೀಕು ಸಾರ್ವಜನಿಕರಿಗೆ ಅನುವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಭಾಗವಹಿಸ್ತಿದ್ದಾರೆ. ಇಲ್ಲಿ ನಾವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಏನೇ ಇರಲಿ, ಈಗ ವೈಯಕ್ತಿಕವಾಗಿ ನನಗೂ BJP ಇಷ್ಟ ಆಗಲ್ಲ, ಮೋದಿ ಇಷ್ಟ ಆಗಲ್ಲ, ಆದರೆ ನನಗೆ ಪ್ರಧಾನಿ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ನನಗೂ ಪ್ರಧಾನಮಂತ್ರಿನೇ ಅವರು. ನಮ್ಮ ರಾಜಕಾರಣಿಗಳು ಹೆಂಗಪ್ಪ ಅಂದರೆ, ಒಂದು ಹೆಜ್ಜೆ ಇಟ್ಟರೆ ನನಗೆಷ್ಟು ಪ್ರಚಾರ ಅಂತ ಹೇಳ್ಬಿಟ್ಟು, ಇವರು ಮದುವೆ ತಿಥಿ ಸಾವು ಏನೇ ಆಗಲಿ ಎಲ್ಲಿ ನೋಡ್ರೂ ಪ್ರಚಾರ ಪಡೆಯೋಕ್ಕೆ ನೋಡ್ತಾ ಇರ್ತಾರೆ. ಅಂದರೆ ಮಾಡೋ ಕೆಲಸ ನೆಟ್ಟಿಗೆ ಮಾಡಿದರೆ ಜನ ಪ್ರಚಾರನೂ ಕೊಡ್ತಾರೆ, ಬೆಂಬಲಿಸ್ತಾರೆ. ಅದು ಮಾಡದಿರೋದ್ರಿಂದ ಚೀಪ್ ಗಿಮಿಕ್ಗಳನ್ನ ಎಲ್ಲರೂ ಮಾಡಬೇಕಾಗತ್ತೆ. ನಾನು ಹೇಳ್ತಿರೋದು ಈ ಸಮುದಾಯದ ರಾಜಕಾರಣಿಗಳೇ ಹೇಳ್ತಾ ಇರೋದು. ನೀವುಗಳು ಇತ್ತೀಚೆಗೆ ಮಠದ ವಿಚಾರದಲ್ಲಿ ನಿಮ್ಮ ಮಾತುಗಳು ಹೆಂಗಿತ್ತು, ಯಾವ ಮಹಾನುಭಾವ ಏನೇನ ಮಾತಾಡ್ತಾ ಇದ್ದ, ಅದನ್ನೆಲ್ಲನೂ ಸಹ ನೋಡೋಣ. ನಾವು ಇದನ್ನ ರಾಜಕೀಯ ಕಣ್ಣಲ್ಲಿ ನೋಡಬಾರ್ದು. ಇದು ನಮಗೆ ಬಾಲಗಂಗಾಧರ ಸ್ವಾಮಿ ಮಾತ್ರ ಕಾಣಬೇಕು. ಕಳೆದ ಶತಮಾನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದಂಥ ಮತ್ತು ಘನತೆಯನ್ನು ತಂದುಕೊಟ್ಟಂಥ ಸ್ವಾಮೀಜಿಯವರ ಕಾರ್ಯಕ್ರಮ ಅಷ್ಟು ಮಾತ್ರ ನೋಡಬೇಕು ಅಂತ ಹೇಳ್ತಾ ನಾನು ಒಂದು ಟೈಟ್ಲ್ ಹಾಕಿದ್ದು ನೋಡಿ, ಸರ್ವಶ್ರೇಷ್ಠ ಈಗ ಮರುವ್ಯಾಖ್ಯಾನಗೊಂಡಿದೆ. ಸರ್ವಶ್ರೇಷ್ಠ ಈಗ ಮರುವ್ಯಾಖ್ಯಾನಗೊಂಡಿದೆ ಅಂದರು. ಇದನ್ನು ವ್ಯಾಖ್ಯಾನ ಮಾಡಬೇಕು. ಅಂದರೆ ಇವತ್ತು ಹೆಣ್ಮಕ್ಳು ಸಮೇತ ಗೌಡ ಅಂತ ಇಟ್ಕೋತಾರೆ. ಒಂದು ಕಾಲದಲ್ಲಿ ಗೌಡ ಅಂದರೆ ದಡ್ಡ, ಪೆಂಗ, ಬುದಿಲ್ದೇರನೋ, ಏನು ಅರ್ಥವಾಗದೇ ಇರೋನು, ಬರೀ ಬಾಡಿ ತಿನ್ಕೊಂಡು ಎಡ ಕುಡ್ಕೊಂಡಿರೋನು, ಇನ್ನು ಆ ಥರದಲ್ಲಿ. ಅಂದರೆ ನೀನು ಶೂದ್ರ, ನೀನು ಕೆಳಮಟ್ಟತನ ಅರ್ಥದಲ್ಲಿ ಅಪ್ಪ ಮನುಸಂತಾನಗಳು ಇವ್ರನ್ನ ದೂರ ಇಟ್ಟಿದ್ರು. ಅಂದರೆ ನಮ್ಮನ್ನು ಮಾತ್ರ ಶ್ರೇಷ್ಠ, ನಮ್ಮ ಮಠಗಳ ಶ್ರೇಷ್ಠ, ನಮ್ಮ ಯತಿಗಳ ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇವತ್ತಿಗೂ ಸಹ ಹಲವಾರು ಮಠಗಳಿಗೆ ಒಂದು ಚೌಕಟ್ಟು ಹಾಕಿದ್ದಾರೆ. ಯಾರೇ ಬರಲಿ ಚೌಕಟ್ಟು ಮೀರಂಗಿಲ್ಲ. ಆ ಒಂದು ಕೊಳವೆಯಲ್ಲೇ ಇರಬೇಕು. ಒಂದು ನಿಂತು ನೀರು ಥರ ಅದು ಕೊಳೆತು ಹೋಗ್ತಾ ಇರುತ್ತೆ, ವಾಸನೆ ಹೊಡಿತಾ ಇರುತ್ತೆ, ಅದು ಮೀರಂಗಿಲ್ಲ. ಆದರೆ ಹಿಂದೆ, ಅಂದರೆ ಬಾಲಗಂಗಾಧರ ಸ್ವಾಮೀಜಿ ಬರೋಕ್ಕಿಂತ ಹಿಂದೆ ಹಲವಾರು ಮಠಗಳಿಗೆ ಹೆಂಗಿತ್ತು ಅಂದರೆ, ಅವ್ರು ಭಕ್ತರು ಹೋಗ್ತಾಯಿದ್ರು, ಒಂದಷ್ಟು ಕಾಣಿಕೆ ಕೊಡ್ತಾಯಿದ್ರು, ಅದು ಕಾಳು ಕಡ್ಡಿ ಕೊಡ್ತಾಯಿದ್ರು, ಆಶೀರ್ವಾದ ಪಡ್ಕೊಂಬರ್ತಾಯಿದ್ರು. ಯಾವತ್ತೋ ಜೀವಮಾನ 1-2 ಸಲ ಹೋಗ್ತಾಯಿದ್ರು. ಆ ಸ್ವಾಮೀಜಿಯವ್ರಿಗೂ ಈ ಸಮಾಜಕ್ಕೂ ಆ ಸದ್ಯದ ಕ್ಷಣದ ಸಮಾಜಕ್ಕೂ ಏನಾಗ್ತಾಯಿದೆ ಸಂಬಂಧನೇ ಇರಲಿಲ್ಲ. ಆ ಥರ ಬದುಕ್ತಾಯಿದ್ರು. ನಮಗೂ ಲೋಕಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ. ಆದರೆ ಬಾಲಗಂಗಾಧರ ಸ್ವಾಮೀಜಿ ಅಥವಾ ಒಂದಷ್ಟು ಜನ ಲಿಂಗಾಯತ ಸ್ವಾಮಿಗಳು ಅವರು ಬಂದ ಮೇಲೆ ಈ ಮಠಾಧಿಪತಿ ಅನ್ನೋ ಪದಕ್ಕೆ ಬೇರೆ ಅರ್ಥನೇ ಕೊಡ್ತಾ ಹೋದರು. ಅಂದರೆ ಈ ಎಲ್ಲ ಎಲ್ಲೆಗಳನ್ನು, ಕಟ್ಟುಪಾಡುಗಳನ್ನು ಎಲ್ಲವನ್ನೂ ಮೀರಿ ಎಲ್ಲ ಒಡೆದು ಬಿಸಾಕಿ ಸಂಪೂರ್ಣವಾಗಿ ಸೇವೆ ತೊಡ್ಕೊಂಡ್ರು. ಸೇವೆ ಬುದ್ಧ ಮಾಡಿದ ರೀತಿಯಲ್ಲಿ, ಗಾಂಧಿ ಮಾಡಿದ ರೀತಿಯಲ್ಲಿ ಒಂದು ರೀತಿಯಲ್ಲ ಜನಸಾಮಾನ್ಯರ ಸೇವೆ ಇದೆಯಲ್ಲ, ಇದಕ್ಕೆ ಮಠಾಧಿಪತಿಗಳು ತೊಡಗಿಸ್ಕೊಂತ ಹೋದರು. ಅದರಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರು ದೊಡ್ಡ ಮಟ್ಟದಲ್ಲಿ ಹೇಳಿದ್ನ, ಅಲ್ಲಿವರೆಗೂ ಮಠಗಳು ಬೇರೆ ಅರ್ಥ ಇತ್ತು. ಇವ್ರು ಬಂದ ಮೇಲೆ ನಿಜವಾಗ್ಲೂ ಏನು ಬೇಕು, ಸಾವಿರಾರು ವರ್ಷ ಯಾವುದರಿಂದ ವಂಚಿತವಾಗಿದ್ದರು, ಅದಕ್ಕೆ ಅಂದರೆ ವಿದ್ಯೆ ಭಾಳ ಪ್ರಮುಖವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಕಲೆ, ಜನಪದ, ಅಧ್ಯಾತ್ಮ ಮತ್ತು ವಿಜ್ಞಾನ, ಈ ನಿಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಹೋದರು. ಅದರ ಶ್ರೇಷ್ಠತೆಯನ್ನು ಸಾಧಿಸ್ತಾ ಹೋದರು. ನೀವು ಮಾತ್ರ ಶ್ರೇಷ್ಠ ಅಲ್ಲ, ನಮಗೊಂದು ಘನತೆಯನ್ನು ತೋರಿಸ್ಕೊಟ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆಯನ್ನು, ಜಗತ್ ಮನ್ನಣೆಯನ್ನು ಈ ಸಮುದಾಯಗಳಿಗೆ ಬಾಲಗಂಗಾಧರ ಸ್ವಾಮೀಜಿಯವರು ತಂದುಕೊಟ್ರು. ಇಂಥ ಸ್ವಾಮೀಜಿಯವ್ರನ್ನ ಮರು ವ್ಯಾಖ್ಯಾನ ಮಾಡಿದಂಥವ್ರು, ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪ್ರತಿರೂಪವಾಗಿ ಬಂದಂಥವ್ರು ನಿರ್ಮಲಾನಂದ ಸ್ವಾಮೀಜಿಯವರು. ಬಾಲಗಂಗಾಧರ ಸ್ವಾಮೀಜಿಯವರು ಏನೆಲ್ಲ ಮಾಡಿದರು, ಅದಕ್ಕೆ ವಿಜ್ಞಾನದ ದೀವಿಗೆಯನ್ನು ನೀಡಿದರು. ಆ ಕೆಲಸಗಳನ್ನು ವಿಜ್ಞಾನದ ಬೆಳಕಲ್ಲಿ ಈ ಸಮಾಜಕ್ಕೆ ತೋರಿಸ್ತಾ ಹೋದರು. ಇದು ಭಾಳ ಪ್ರಮುಖ. ಹಲವಾರು ಮಠಗಳು, ಇಂದಿನ ಸ್ವಾಮೀಜಿಗಳು ದೊಡ್ಡ ಕೆಲಸ ಮಾಡುತ್ತಾರೆ, ದೊಡ್ಡ ಪರಂಪರೆ ಎಲ್ಲ ಇರುತ್ತೆ. ಆದರೆ ಮತ್ತು ಉತ್ತರಾಧಿಕಾರಿಯಾಗಿ ಬಂದವರು ತುಂಬ ಜನ ಸಕ್ಸಸ್ ಆಗಿಲ್ಲ. ಸೂಕ್ಷ್ಮ ಗಮನಿಸ್ತಾ ಹೋಗಿ ನಾವು ಯಾವ ಮಠದ ಹೆಸರು ಹೇಳಲ್ಲ, ಯಾವ ಸ್ವಾಮಿಗಳ ಹೆಸರು ಹೇಳಬೇಕಾಗಿಲ್ಲ. ಆದರೆ ನಿರ್ಮಲಾನಂದ ಸ್ವಾಮೀಜಿಯವರು ಮಾತ್ರ ದೊಡ್ಡ ಮಟ್ಟದ ಸಕ್ಸಸ್ನ, ಅಂದರೆ ಇಂದಿನ ಸ್ವಾಮಿಗಳೇನು ಮಾಡಿದರು, ಶ್ರೀಗಳೇನು ಮಾಡಿದರು, ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನೋಡಿ. ನಾವು ಹೇಳ್ತೀವಿ ಚುಂಚನಗಿರಿ ಮಠಕ್ಕೆ 1800 ವರ್ಷ ಇತಿಹಾಸ ಅಂತ ಹೇಳ್ತೀವಿ. ಆದರೆ ಕಾಲಭೈರವನಿಗೆ ಒಂದು ಚಪ್ಪಡಿಕಲ್ಲು ದೇವಸ್ಥಾನ ನೆಟ್ಗಿರಲಿಲ್ಲ, ಚಪ್ಪಡಿಕಲ್ಲಲ್ಲಿದ್ದ. ಇವತ್ತು 40 ವರ್ಷ, ಬಹುಶಃ 30-40 ವರ್ಷ ಅವರು ಆಡಳಿತ ಮಾಡಿ, ಅಂದರೆ ಅವರಿದ್ದರು. ಆ ಅವಧಿಯಲ್ಲಿ ಶ್ರೀಗಳ ಒಂದು ಗದ್ದಿಗೆಯನ್ನು 16 ಕೋಟಿಲಿ ಕಟ್ಟಿ ವಿಜೃಂಭಣೆಯಿಂದ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಇವಾಗ ಅದು ಈ ಸ್ವಾಮೀಜಿಗಳು ಬಂದಾಗ ಕಾಲಭೈರವನಿಗೆ ಚಪ್ಪಡಿಲಿದ್ದ.
ಅಂದರೆ ಇವ್ರ ಸಾಧನೆಯ ಮಟ್ಟಕ್ಕಿದ್ದಾಗ ಈ ಮಟ್ಟಕ್ಕೆ ಬೆಳೆದಿದೆ. ಸೊ 500 ಶಿಕ್ಷಣ ಸಂಸ್ಥೆಗಳು, 100 ಕೋಟಿ ಸಂಬಳ, ಸಾವಿರಾರು ಜನ ಕೆಲಸಕ್ಕೆ, ಸಾವಿರಾರು ಜನಕ್ಕೆ ಉಚಿತ ವಿದ್ಯೆ ಮತ್ತು ಅನ್ನದಾಸೋಹ, ಅಕ್ಷರದಾಸೋಹ ಮಾಡ್ತಾಯಿದ್ದಾರೆ. ಆಮೇಲೆ ಅದರಲ್ಲೂ ಅಂಧ ಮಕ್ಕಳಿಗಂತೂ ಭಾಳ ವಿಶೇಷವಾಗಿ ಅಂಧ ಮಕ್ಕಳಿಗೆ ಇದೆಲ್ಲವನ್ನೂ ಮಾಡ್ತಾ ಬಂದರು. ಇದೆಲ್ಲದಕ್ಕೂ ಸಹ ಆಧುನಿಕತೆ ಸ್ಪರ್ಶನ ಕೊಟ್ಟರು. ಇವತ್ತಿನ ಪರಿಭಾಷೆಯಲ್ಲಿ ಹೊಸ ಆಧುನಿಕತೆ ನುಡಿಗಟ್ಟಲ್ಲಿ ಮಾತಾಡೋಕ್ಕೆ ಶುರು ಮಾಡಿದಂಥವ್ರು ನಿರ್ಮಲಾನಂದ ಸ್ವಾಮೀಜಿಯವರು. ವಿಜ್ಞಾನದ ಬೆಳಕಲ್ಲಿ ಜಗತ್ತನ್ನು ತೋರಿಸ್ತಾ ಹೋದ್ರು. ಅವರು ಮುಗಿಲೆತ್ತರಕ್ಕೆ ಬೆಳೆಸಿದರು, ದೊಡ್ಡ ಮಟ್ಟದಲ್ಲಿ ಬೆಳೆಸಿದರು. ನಿಮ್ಗೆ ಗೊತ್ತಿದೆ, ನಾವು ಒಪ್ತೀವೋ ಬಿಡ್ತೀವೋ, ಸಮಾಜ ತುಂಬ ವೇಗವಾಗಿ ಓಡ್ತಾಯಿದೆ, ತುಂಬ ವೇಗವಾಗಿ ಎಲ್ಲ ಕ್ಷೇತ್ರದಲ್ಲೂ. ಅದನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯನಿಗೆ ವಿವರಿಸುವ, ಅಂದರೆ ಇವತ್ತು ವಿಜ್ಞಾನ ಭಾಳ ಪ್ರಮುಖವಾಗಿ ಇದು ನಿರ್ಮಲಾನಂದ ಸ್ವಾಮೀಜಿಯವರು ಮಾತ್ರ ಸಾಧ್ಯ. ಉತ್ತರ ಭಾರತದಲ್ಲ ಬಹಳ ಜನ ಕರ್ನಾಟಕದ ಯಾವುದಾರೋ ಒಬ್ಬ ಸ್ವಾಮೀಜಿಗೆ ಗೌರವ ಆದರದಿಂದ ಕಾಣ್ತವ್ರೆ, ಗೌರವಿಸ್ತಾರೆ ಅಂದರೆ ಅದು ನಿರ್ಮಲಾನಂದ ಸ್ವಾಮೀಜಿಯವರು ಮಾತ್ರ. ನಾನು ಎಷ್ಟೋ ಜನ ಈ ಪ್ರವಚನ ಕೇಳೋಕ್ಕೆ ಹೋಗಲ್ಲ. ಮೊನ್ನೆ ಒಂದವ್ರ ಮಾತು ಕೇಳ್ತಾ ಇದ್ದೆ ನಾನು. 12ನೇ ಶತಮಾನದ ಅಣ್ಣ ಚನ್ನಬಸವಣ್ಣನ ಎಷ್ಟು ಚೆನ್ನಾಗಿ ವಿವರಿಸಿದರು, ಎಷ್ಟು ಅರ್ಥವಂತಿಕೆ ವಿವರಿಸಿದರು. ಶುದ್ಧ ಆಧ್ಯಾತ್ಮ ಮಾತಾಡ್ತಾ ಇಮ್ಮಿಡಿಯೇಟಾಗಿ ಕ್ವಾಂಟಮ್ ಬಗ್ಗೆ ಮಾತಾಡ್ತಾರೆ, ರೋಬೋ ಬಗ್ಗೆ ಮಾತಾಡ್ತಾರೆ. ಈ ಕ್ಷಣದ ವಿಜ್ಞಾನದ ಆಗುಹೋಗುಗಳ ಬಗ್ಗೆ ನಿರ್ಮಲಾನಂದ ಸ್ವಾಮೀಜಿಯಷ್ಟು ಸ್ಪಂದಿಸರು ಮತ್ತೊಬ್ಬ ಮಠಾಧಿಪತಿಗಳನ್ನ ನೋಡಿಲ್ಲ. ಅದಕ್ಕೆ ಹೇಳಿದ್ದು, ಬಾಲಗಂಗಾಧರ ಸ್ವಾಮೀಜಿಯವರು ಸಾಧಿಸಿದ ಶ್ರೇಷ್ಠತೆಯನ್ನು ಮರುವ್ಯಾಖ್ಯಾನವನ್ನು ಭಾಳ ಅಚ್ಚುಕಟ್ಟಾಗಿ ಅವರ ಪ್ರತಿರೂಪವಾಗೇ ಮಾಡಿದಂಥವ್ರು ನಿರ್ಮಲಾನಂದ ಸ್ವಾಮೀಜಿಯವರು. ಇಂಥ ಸ್ವಾಮೀಜಿಗಳು ಒಂದಷ್ಟು ಜನ ಕೇಳ್ತಾರೆ, ಮಠ ಏನು ಮಾಡಿಬಿಟ್ಟಿದೆ, ಸ್ವಾಮಿಗಳೇನು ಮಾಡಿಬಿಟ್ಟಾರೆ, ಬಡ ಮಕ್ಕಳಿಗೆ ಏನು ಮಾಡಿಬಿಟ್ಟಾರೆ. ಅಯ್ಯೋ ಪುಣ್ಯಾತ್ಮ, ಭಾಳ ಇಂಥ ಕೇಳೋರು ಯಾರು ಗೊತ್ತು, ಅಜ್ಜಿಗಂತ 3 ಸಲ ಹೋಗಿರ್ತಾರೆ. ಇವ್ರು ಮದುವೆಯಾದಾಗ ಹೋಗಿರ್ತಾರೆ, ಮೊದಲನೇ ಮಗ 2ನೇ ಮಗ ಕೂದಲು ತೆಗೆದ ಶಾಸ್ತ್ರಕ್ಕೆ ಹೋಗಿರ್ತಾರೆ ಅಷ್ಟೇ. ಇನ್ನು ಯಾವತ್ತೂ ತಲೆ ಹಾಕಿರಲ್ಲ ಕಡೆಗೆ. ಆಯಿತು, ನಾನೊಂದು ಸರಳವಾದ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಕೆಣಕಕ್ಕಲ್ಲ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಕೇಳೋಂಥ ನೀವು ಇದೇ ಎಂಥದಪ್ಪ ಮಂತ್ರಾಲಯಕ್ಕಿರ್ಬೋದು, ಧರ್ಮಸ್ಥಳ ಇಂಥ ಕಡೆ ಎಲ್ಲ ನೀವೇ ಪಾದಯಾತ್ರೆ ಮತ್ತೊಂದು ಹೋಗಿ ದುಡ್ಡು ಹಾಕ್ಬಿಡ್ತೀರಲ್ಲ, ಅಲ್ಲಿ ಯಾವತ್ತರ ಕೇಳಿದ್ರಾ? ನಿಮ್ಗೆ ಏನೇನು ಕೊಟ್ಟಿದೆ ಅಂತ ಕೇಳಿದ್ರಾ? ನಿಮ್ಗೇನು ಕೊಟ್ಟಿದ್ದಾರೆ ಅದರಲ್ಲಿ ಅಲ್ವಾ? ಏನು ಕೊಟ್ಟಿದ್ದಾರಲ್ಲಿ? ನೀವೇ ತಗೊಂಡು ದುಡ್ಡು ಹಾಕ್ಬಿಡ್ತೀರಾ? ಬನ್ನಿರಿ ಭಾನುವಾರ ನೋಡ್ರಿ, ಅಲ್ಲಿ ಜನತಾ ದರ್ಶನ ಮಾಡ್ತಾ ಹೋಗ್ತಾರೆ ರಾಜಕಾರಣಿಗಳು. ಆ ಮಟ್ಟಕ್ಕೆ ಇರ್ತಾರೆ ಜನ, ಸಾವಿರಾರು ಜನ ಇರ್ತಾರೆ. ಭೈರವನ್ನು ನೋಡೋರು ಬೇರೆ ಲಕ್ಷಾಂತರ ಜನ ಬಂದು ನೋಡ್ತಾರೆ. ಸ್ವಾಮೀಜಿಗಳ ಹತ್ರ ಬಂದು ಅನುಕೂಲ ಪಡೆಯೋಂಥವ್ರು ಬಡವರು, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರುಗಳು ಶಿಕ್ಷಣ, ಆರೋಗ್ಯ, ಬೇರೆ ಬೇರೆ ವಿಚಾರದಲ್ಲಿ ಎಷ್ಟೆಷ್ಟು ನೆರವು ಪಡಿತಾರೆ ಅಂದರೆ, ಜನತಾ ದರ್ಶನ ಮಾಡ್ತಿದ್ದಾರೆ. ಅಲ್ಲಿ ಸಕ್ಸಸ್ ಆಗುತ್ತೋ ಬಿಡುತ್ತೋ. ಇಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಎಲ್ಲೇ ಹೋಗಿ ಅವ್ರು ಎಲ್ಲಿ ಹೋಯ್ತಾರಲ್ಲ ಜನಸಾಗರ. ಯಾರು ತಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳೋರು, ಪರಿಹಾರ ಪಡೆಯೋಂಥವ್ರು. ಪರಿಹಾರ ಅಂದರೆ ಯಾವುದೋ ಮಂತ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಮಂತ್ರ ಹೇಳೋದು ಮತ್ತೊಂದು, ಆ ಪರಿಹಾರ ಅಲ್ಲ. ತಮ್ಮ ಮಕ್ಕಳಿಗೆ, ತಮಗೆ ಆರೋಗ್ಯ, ಶಿಕ್ಷಣ ಮತ್ತು ಈ ಥರ ವೈಜ್ಞಾನಿಕವಾದ ಪರಿಹಾರ ಪಡೆಯೋ ಸಾವಿರಾರು ಜನ ಇದ್ದಾರೆ. ಸಾವಿರಾರು ಜನ. ಇದು ಏನೂ ಗೊತ್ತಿಲ್ಲ ಕೂತ್ಕೊಂಡು ಮಠ ಏನು ಮಾಡಿದೆ, ಸ್ವಾಮಿಗಳು ಏನು ಮಾಡಿದೆ ಅಂದ್ಬಿಟ್ರೆ. ಅದು ಕೇಳಿದ್ದು ಜನಸಾಮಾನ್ಯರು ಅಷ್ಟೆಲ್ಲ, ನಮ್ಮ ರಾಜಕಾರಣಿಗಳು ಅಷ್ಟೇ. ನೀವುಗಳು ಹೆಂಗಿರ್ತೀರ? ಯಾವ ಬಾಲಗಂಗಾಧರ ಸ್ವಾಮೀಜಿಗಳು ಅಲ್ಲೆಲ್ಲ ಹೋಗ್ಬೇಡ್ರಿ ಕಣಪ್ಪ, ಘನತೆ ಇಲ್ಲ, ನಿಮ್ಮನ್ನು ನಿಕೃಷ್ಟ ಶೂದ್ರ ಅಂತ ಕರೀತಾವ್ರೆ ಅಂತೇಳಿ ಅವ್ರನ್ನ ಮೇಲೆತ್ತಿ ವೈಚಾರಿಕವಾಗಿ ಘನತೆನ ತಂದು ಕೊಡೋಕೆ ನೋಡಿದರು. ಇವತ್ತು ಭಾಳಷ್ಟು ಜನ ಅಲ್ಲೇ ಹೋಗ್ತೀರಾ, ಸೇಮ್ ಅಂಗಿ ಚಡ್ಡಿ ಬಿಚ್ಚಂಗೆ ಕೂತ್ಕೋತೀರಾ, ನಿಮ್ಮ ಅದೇ ನಿಕೃಷ್ಟವಾಗಿ ಕಾಣ್ತಾರೆ, ಅಡ್ಡಡ್ಡ ಬಿದ್ಕೊಂಡು ಒದ್ದಾಡ್ತಿರಲ್ಲಿ. ಇನ್ನೊಂದಷ್ಟು ಜನ ಪಾಪ ಅಜ್ಜೆ ಯಾಕೆ ಅಜ್ಜೆ ಮುಖ್ಯಮಂತ್ರಿ ಮಾಡಲೇ ಯಾಕೆ ಗೊತ್ತಿಲ್ಲ. ಇನ್ನೊಂದಷ್ಟು ಜನ ಮಹಾನ್ ಭಾವರಿದ್ದಾರೆ, ತಮ್ಮ ಆಫೀಸ್ ಕಚೇರಿಲೆಲ್ಲ ಇನ್ಯಾರ್ದೋ ಫೋಟೋ ಹಾಕ್ಕೊಂಡಿರ್ತಾರೆ. ಹೆಸರೇಳು ನಾನು ಸಮುದಾಯ ಲೀಡ್ರು ಅಂತ. ಆದರೆ ಚುಂಚನಗಿರಿ ಸ್ವಾಮಿಗಳ ಫೋಟೋ ಇರಲ್ಲ ಅಲ್ಲಿ. ಬಿ ಫಾರಮ್ ತೊಗೊಂಡಾಗ ಎಲ್ಲಿ ಕೊಡ್ತಾರೆ ನಮ್ಗೆ ಗೊತ್ತಿದೆ. ಇನ್ನೊಬ್ಬ ಬರ್ತಾನೆ ವೇದಿಕೆ ಮೇಲೆ, ಸ್ವಾಮಿಗಳು ಎದುರುಗಡೆ ಮಾತಾಡ್ತಾನೆ, ನಡೆ ನೋಡಿ ಒಂದಾಗಿರ್ಬೇಕು ಗುರುಗಳೇ ಅಂತ ಮಾತಾಡ್ತಾನೆ. ಇವರೇ ಇವತ್ತೊಂದು ಪಕ್ಷ ಇರ್ತಾರೆ, ನಾಳೊಂದು ಪಕ್ಷ ಕೋತಿ ಹೇಳ್ತಾ ಎಗರ್ತಾ ಇರ್ತಾರೆ. ಇವತ್ತು ಯಾರೋ ವಾಚಾಮಗೋಚರು ಬೈದಿರ್ತಾರೆ, ನಾಳೆ ಬೆಳಿಗ್ಗೆ ಅವ್ರನ್ನೇ ಕೂಡವಳಿ ಮಾಡ್ಕೊಂಡು ಸಂಸಾರ ಮಾಡ್ತಾ ಇರ್ತಾರೆ. ನೀವು ಮಾಡೋದು ಇಷ್ಟೇ, ಸಮುದಾಯಕ್ಕಾಗಲಿ ಸಮಾಜಕ್ಕಾಗಲಿ ನಿಮ್ಮ ಕೊಡುಗೆಗಳೇನೂ ಇಲ್ಲ. ನಿಮ್ಮ ಕುಟುಂಬಗಳು ತೇಗ್ತಾ ಇದ್ದಾವೆ. ನಿಮ್ಮ ಕುಟುಂಬಗಳಿಗೆ ಅಧಿಕಾರ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ಇವ್ರಿಗೆ ಮಾತ್ರ ಅಧಿಕಾರ, ಲೂಟಿ ಹೊಡಿತಾ ಇದ್ದೀರಾ. ಸಮಾಜಕ್ಕೆ 3 ಕಾಸಿಂದ ಅನುಕೂಲ ಇಲ್ಲ. ನೀವು ಬಂದು ಸ್ವಾಮೀಜಿ ಬುದ್ಧಿ ಹೇಳಕ್ಕೆ ಬರ್ತೀರ ಅಲ್ಲಿ. ಆ ದಮಾಕಿಂದ ಯಾರ್ಯಾರು ಮಂಚಕ್ಕೆ ಕರೀತಾರೆ, ಏನೆಲ್ಲ ಮಾಡಿದ್ರು ನಮ್ಗೆ ಗೊತ್ತಿದೆ. ನೀವು ಎಂತೆಂಥ ಕಚ್ಚರ್ಕ್ರಿ, ಎಂತೆಂಥ ತಲೆಡಿಕ್ರಿದ್ರೆ ನೋಡಿದ್ದೀವಿ ನಾವಿಲ್ಲ. ಅದು ಬಿಡಿಸಿ ಹೇಳಕ್ಕೆ ಹೋದ್ರೆ ನಾಚಿಕೆ ಆಗುತ್ತೆ. ಗೊತ್ತಿದೆ, ಎಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಇಂಥವ್ರು ಬಂದ್ಬಿಟ್ಟು ಸ್ವಾಮೀಜಿಗೆ ಹೇಳಕ್ಕೆ ಬರ್ತಾಯಿದ್ದೀರಾ, ಇವೆಲ್ಲ ನಡೆಯಲ್ಲ. ನೀವು ಹೊದುಮ್ಕೊಂಡು ಸೈಡ್ಗಿರಬೇಕು. ನಿಮ್ಮಿಂದ ಏನೋ ಮಠಕ್ಕೇನೋ ಆಗ್ಬಿಡ್ತು, ನನ್ನಿಂದೇನೋ ಆಗ್ಬಿಡ್ತು, ಎಲ್ಲ ಕ್ರೆಡಿಟ್ ತೊಗೊಳಕ್ಕೆ ಹೋಗೋದು, ನಾನೇ ಮಾಡಿಬಿಟ್ಟೆ, ನಾನೇ ಕರೆಸ್ಬಿಟ್ಟೆ, ಇವೆಲ್ಲ ದಿಮಾಕ್ ಬಿಟ್ಬಿಡಿ. ಸಿನಿಮಾದಲ್ಲಿ ಮಾಡೋಕ್ಕೆ ಹೇಳಿ ಸ್ವಾಮೀಜಿ ಅಂತ ಹೇಳೋದು, ಒಬ್ಬ ಹೆಗ್ಲ ಕೈ ಹಾಕೋದು, ಇಂಥ ಅಸಹ್ಯಗಳು ಬಿಟ್ಬಿಟ್ಟು ನೀವೆಲ್ಲ ಹೊದುಮ್ಕೊಂಡು ಸೈಡ್ಗಿರಿ. ಇದು ಜನಸಾಮಾನ್ಯರ ಸಂಬಂಧಪಟ್ಟಿದ್ದು.
ಯಾವತ್ತೂ ಗುರು ಮುಂದೆ ಇರಬೇಕು, ಜನಸಾಮಾನ್ಯ ಹಿಂದೆ ಇರಬೇಕು. ಈಗಲಾದರೂ ಮಲತಾಯಿನ ತಾಯಿ ಅಂತ ಹಿಡ್ಕೊಂಡು ಇನ್ನೆಲ್ಲೆಲ್ಲೆಲ್ಲೋ ಓಡೋಗೋರು ನೀವು. ಈಗಲಾದರೂ ನಿಮ್ಮ ಸ್ವಂತ ತಾಯಿ ಕಾಲಭೈರವ ಬಾಲಗಂಗಾಧರ ಸ್ವಾಮೀಜಿ ಅವ್ರಿಗೆ ಬನ್ನಿ, ಅಲ್ಲಿ ನೋಡಬೇಕು. ನಿಮ್ಮ ಮಠ ಅದೇ ಬಿಟ್ಬಿಟ್ಟು ಇನ್ನೆಲ್ಲ ಹುಡ್ಕೊಂಡು ಹೋಗೋದಿಲ್ಲ. ಈ ರಾಜಕಾರಣಿಗಳು ಇವ್ರ ಸೈಡಿಗಿರಲಿ, ಇವ್ರಿಗೂ ಸಂಬಂಧ ಇಲ್ಲ. ಇವರು ವೈಯಕ್ತಿಕ ತೆಳುಗಳು ಇವ್ರು ತಿರ್ಸ್ಕೊಳಕ್ಕೆ ನೋಡ್ತಾ ಇರ್ತಾರೆ. ಇಲ್ಲಿ ಏನಾದರೂ ದೈವ ಮತ್ತು ಭಕ್ತ. ದೈವ ಅಂದರೆ ಬಾಲಗಂಗಾಧರ ಸ್ವಾಮೀಜಿ, ಭೈರವ, ಭಕ್ತ ಅಂದರೆ ಜನಸಾಮಾನ್ಯ. ಇಷ್ಟರ ಮಟ್ಟಿಗೆ ಇರಬೇಕು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.